ಎಲ್ರಿಗೂ ನಮಸ್ಕಾರ. ಟೆಸ್ಟ್ ಮ್ಯಾಚ್ ಸೀರೀಸ್ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಯಾವುದು 1-1 ಆಗಿದೆ, ಗ್ಯಾಬನಲ್ಲಿ ಡ್ರಾ ಆಯಿತು, ಮಳೆ ಬಂತು. ಹಾಗೇನೆ 1-1 ಆಗಿರೋದ್ರಿಂದ MCGಗೆ ಹೋಗ್ತಾರೆ ಅಂತಂದ್ರೆ ಇಂಡಿಯಾ ಅಡ್ವಾಂಟೇಜ್ ಪೊಸಿಷನ್ ಅಲ್ಲೇ ಇದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಲಾಸ್ಟ್ 2 ಗೇಮು ಇಂಡಿಯಾ ಇಲ್ಲಿ ಆಡಿರೋದು ಗೆದ್ದಿದ್ದಾರೆ. ಇದರ ಫೆಮಿಲಿಯರ್ ಟೆರಿಟರಿ ಆಗ್ತಾ ಇದೆ. ಮೆಲ್ಬರ್ನ್ MCG ಆ ಹೆಸರು ಕೇಳಿದ್ರೆ ನಂತರ ಇಂಟಿಮಿಡೇಟಿಂಗ್ ಆಗಿದೆ. ಸಖತ್ ದೊಡ್ಡ ಗ್ರೌಂಡ್, ಇಡೀ ಜಗತ್ತಿಗೆ ಗೊತ್ತು ಅದು ಎಂತ ಒಂದು ದೊಡ್ಡ ಗ್ರೌಂಡ್ ಅಂತ. ಸೆಕೆಂಡ್ ಲಾರ್ಜೆಸ್ಟ್ ಸ್ಟೇಡಿಯಮ್ ಕ್ರಿಕೆಟ್ ವೈಸ್ ನೋಡ್ತಂದ್ರೆ, 11th ಲಾರ್ಜೆಸ್ಟ್ ಸ್ಟೇಡಿಯಮ್ ಇಡೀ ಜಗತ್ನಲ್ಲಿ, ಬೇರೆ ಸ್ಪೋರ್ಟ್ನೆಲ್ಲ ಕನ್ಸಿಡರ್ ಮಾಡ್ತು ಅಂತಂದ್ರೆ. ಆದರೆ ಈ ಒಂದು ಜಾಗ ಇದೆಯಲ್ಲ MCG ಅನ್ನೋದು, ಯಾರ ಅನ್ನೋ ಒಂದು ಏರಿಯಾ ವಿಕ್ಟೋರಿಯಾನಲ್ಲಿದೆ. ಮೆಲ್ಬರ್ನ್ ಏನೇ ಹೆಸರುವಾಸಿ ಆಗಿದ್ರು ಕೂಡ ಹಿಸ್ಟ್ರಿ ಇದ್ದದ್ದು, ಅದು ಒಳಗಡೆ ಹೋಗ್ತಾ ಇದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ದೊಡ್ಡದು, ಏನು ಮಜಾ ಇರುತ್ತೆ ಆಡೋದಕ್ಕೆ ಅಂತ. ಕ್ರೌಡ್ ಬಂದವರು ಕೂಡ ಮಜಾ ತಗೊಳ್ತಾ ಇರ್ತಾರೆ. ಅಲ್ಲಿ ಮೇಲ್ಗಡೆ ಒಂದು ಸೀಟಲ್ಲಿ ಕೂತ್ಕೊಂಡು ನೋಡಿದೆ ನಾನು ಹೋದಾಗ, ಕೆಳಗಡೆ ಇರೋಂಥ ಪ್ಲೇಯರ್ಸ್ಗಳು ಕಾಣದೇ ಇಲ್ಲ, ಅಷ್ಟು ದೊಡ್ಡದು ಗ್ರೌಂಡು. 1 ಲಕ್ಷ ಕೆಪಾಸಿಟಿ. ಹೌದು, 95,000 ಅಫಿಷಿಯಲಿ ನೋಡೋಕೆ ಹೋದ್ರೆ ಒಂದು 5,000 ಜನ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾರೆ. ಅಲ್ಲಿ ಸಿಕ್ಕಾಬಡೆ ಸ್ಟಾಲ್ಗಳಿರುತ್ತೆ. 10 ನಿಮಿಷದಲ್ಲಿ ಇಡೀ ಗ್ರೌಂಡ್ನ ಎವ್ಯಾಕ್ಯುಯೇಟ್ ಮಾಡ್ಬೋದು. 10 ನಿಮಿಷದಲ್ಲಿ ಗ್ರೌಂಡ್ನ ಫಿಲ್ ಕೂಡ ಮಾಡ್ಬೋದು. ಅಂದರೆ ಗೇಟ್ಸ್ ಎಲ್ಲ ಆ ಥರ ಸಖತ್ ಪ್ಲ್ಯಾನ್ ಇದೆ. ಆದರೆ ಮೆಚ್ಚಬೇಕಾಗಿರೋದು ಏನಂತಂದ್ರೆ ಅದ್ರ ಹಿಸ್ಟ್ರಿನ ಹಂಗೇನೆ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಮ್ಯೂಸಿಯಂ ಕೂಡ ಇದೆ, ಸಖತ್ತಾಗಿರೋಂಥ ಮ್ಯೂಸಿಯಂ. ಆಸ್ಟ್ರೇಲಿಯನ್ ಸ್ಪೋರ್ಟ್ಸ್ ಮ್ಯೂಸಿಯಂ ಅಂತ ಏನು ಕರಿತೀವಿ ನಾವು, ಅದನ್ನ ಅಲ್ಲಿ ಹೋಗಿ ನೋಡ್ಬೋದು. ಇನ್ಫ್ಯಾಕ್ಟ್ ಅಲ್ಲಿ ಹೋದ್ರೆ ಏನೇನು ನಡೆದಿದೆ ಎಲ್ಲಾನು ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಅದೇ ಗ್ರೌಂಡ್ ಒಳಗಡೆ, ಸ್ಟೇಡಿಯಂ ಒಳಗಡೆ ಆ ಕ್ಯಾಂಪಸ್ ಕೂಡ ಅಷ್ಟೇ ದೊಡ್ಡದಾಗಿರುವಂಥದ್ದು. ಅಲ್ಲಿ ಆಡಕ್ಕೆ ಬರುವಂಥ ಜನ ಒಂಥರ ಎಕ್ಸೈಟ್ಮೆಂಟ್ ಸಖತ್ತಾಗಿರುತ್ತೆ. ಪ್ಲೇಯರ್ಸ್ಗೆ ಎಕ್ಸೈಟ್ಮೆಂಟ್ ಸಖತ್ತಾಗಿರುತ್ತೆ. ಅದ್ರ ಹಿಸ್ಟ್ರಿ ಏನು ಹೇಳ್ತದೆ ಅಂತಂದ್ರೆ 1877 ಫಸ್ಟ್ ಟೆಸ್ಟ್ ಮ್ಯಾಚ್ ಆಗಿದ್ದು, ಹಾಗೇನೆ 1971 ಫಸ್ಟ್ ODI ಮ್ಯಾಚ್ ಆಗಿದ್ದು. ಎರಡೂ ಕೂಡ ಇಲ್ಲೇನೆ ಸ್ಟಾರ್ಟ್ ಆಗಿದ್ದು. ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ನಡೆದಂಥ ಟೆಸ್ಟ್ ಮ್ಯಾಚು ODI 1975 ಆಡಿದಂಥ ODI ಅಂದ್ರೆ ರೈನ್ ಕರ್ಟೆಲ್ಡ್ ಲಾಂಗರ್ ವರ್ಷನ್, ಮಳೆ ಬಂದು ಆಗಿ ಆಮೇಲೆ ODIನ ಕನ್ವರ್ಟ್ ಮಾಡಿದ್ರಲ್ಲ, ಅದಾಗಿದ್ದು 1971 ಅದು ಮೆಲ್ಬರ್ನಲ್ಲೇ. ಕೆಪಾಸಿಟಿ ಅಂತ ಮಾತಾಡ್ತಾ ಇದ್ದಾಗ ಸೀಟ್ಸ್ ಕೂಡ ಏನು ಬ್ಯೂಟಿಫುಲ್ ಆಗಿದೆ. ಸ್ಟ್ಯಾಂಡ್ಸ್ ಎಲ್ಲ ಇರಲಿಲ್ಲ ಅವಾಗ. ಇನ್ಫ್ಯಾಕ್ಟ್ 18th century 19th century ಕ್ರಮೇಣ ಬೆಳ್ಕೊಂಡೋಯ್ತು. ಬಟ್ ಅದು ರೀಸೆಂಟ್ ಡೆವಲಪ್ಮೆಂಟ್ ಅಂತ ನೋಡಿದ್ರೆ ಸ್ಟ್ಯಾಂಡ್ಸ್ಗಳು ಇದ್ರೂ ಈಗ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ನೇಮ್ ಮಾಡ್ತಾರೆ ಅದೇ ಥರ ಶೇನ್ ವಾನ್, ಒನ್ ಆಫ್ ದ ಗ್ರೇಟೆಸ್ಟ್ ಲಿಜೆಂಡ್ಸ್, ಅವ್ರಿಗೂ ಕೂಡ ಒಂದು ಸ್ಟ್ಯಾಂಡ್ಸ್ ನೇಮ್ ಮಾಡ್ತಾ ಇದ್ದಾರೆ, ಕಟ್ತಾ ಇದ್ದಾರೆ. ಹಾಗೆಯೇ ಹೇಳಿದ್ದಾರೆ ಆ ಸ್ಟ್ಯಾಂಡ್ನ ಶೇನ್ ವಾನ್ ಸ್ಟ್ಯಾಂಡ್ ಅಂತಲೇ ನೇಮ್ ಮಾಡ್ತೀವಿ. ಯಾಕೆಂದ್ರೆ ಅವ್ರು ಆಡಿದ್ದು ಅಲ್ಲೇನೆ ವಿಕ್ಟೋರಿಯಾನಲ್ಲಿ. ಅವ್ರದ್ದು ಲೋಕಲ್ ನಾವು ಏನು ರಂಜಿ ಟ್ರೋಫಿ ಅಂತ ಕರಿತೀವಿ, ಅವ್ರು ಶೆಫೀಲ್ಡ್ ಶೀಲ್ಡಲ್ಲಿ ವಿಕ್ಟೋರಿಯಾ ಅನ್ನೋ ಟೀಮ್ ಏನಿದೆ ಅದನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಅಲ್ಲಿ ಲಿಜೆಂಡ್ಸ್ ಆಡ್ಬಿಟ್ಟಿದ್ದಾರೆ ಸಾಕಷ್ಟು ಜನ. ಆಸ್ಟ್ರೇಲಿಯಾಗೂ ಆಡಿದವರು, ಆಚೆ ಕಡೆಯಿಂದ ಬಂದಂಥ ದೇಶಗಳಿಂದ ಬಂದವರು ಕೂಡ ಅಲ್ಲಿ ಆಡಿದವರು ಅಂತ ಲಿಜೆಂಡ್ಸ್ ಇದ್ದಾರಲ್ಲ, ಅವರು ಕೂಡ ಆಡಿದ್ದಾರೆ. ಈ ಒಂದು ಗ್ರೌಂಡ್ ಒಂಥರ ಹೆರಿಟೇಜ್ ಸೆಂಟರ್, ಈ ಸ್ಟೇಡಿಯಂನ ಹೆರಿಟೇಜ್ ಸೆಂಟರ್. ವಿಕ್ಟೋರಿಯಾ ಹೆರಿಟೇಜ್ ರಿಜಿಸ್ಟರ್ ಇದೆಯಲ್ಲ, ಅಲ್ಲೂ ಕೂಡ ಅದು ರಿಜಿಸ್ಟರ್ ಆಗಿದೆ. ಆಸ್ಟ್ರೇಲಿಯನ್ ನ್ಯಾಷನಲ್ ರಿಜಿಸ್ಟರ್ ಹೆರಿಟೇಜ್ ಲಿಸ್ಟ್ ಇದೆಯಲ್ಲ, ಅಲ್ಲಿ MCG ಅನ್ನೋದಿದೆಯಲ್ಲ, ಅದು ಒಂಥರ ಅಗ್ರಗಣ್ಯ ಸ್ಥಾನ ಅದಕ್ಕೆ. ಸೊ ನಾನೊಂದು ಟೆಸ್ಟ್ ಮ್ಯಾಚ್ ಆಡಿದೆ 99 ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್. ಅಂದರೆ ನಾನು 12th ಮ್ಯಾನ್ ಆಗಿದ್ದೆ ಅಲ್ಲಿ. ಅನಿಲ್ ಕುಂಬ್ಳೆ ಅವ್ರು ಹೇಳಿದ್ರು ಒಂದು ಫೋಟೋ ತೆಗಿ ನೀನು ಅಂತ. ಮೇಲ್ಗಡೆ ಫಸ್ಟ್ ಡೇ ಪ್ಯಾಕ್ಡ್ ಸ್ಟೇಡಿಯಮ್ಮು, ಆ ಫೋಟೋ ತೆಗೆದಿದ್ದೀನಿ. ಪ್ಯಾನೋರಮಿಕ್ ವ್ಯೂನಲ್ಲಿ ಒಂದು ಸೀಟ್ ಖಾಲಿ ಇಲ್ಲ. ಕೆಲವರು ಎಂಥ ಫ್ಯಾನ್ಸ್ ಇದ್ದಾರೆ ಅಂತಂದ್ರೆ ಈ ಟೆಸ್ಟ್ ಮ್ಯಾಚ್ ನೋಡೋದಕ್ಕೂ ಬರ್ತಾರೆ. 1980s ಮುಂಚೆ ಇದು ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅಂತ ಕರೀತಾ ಇರಲಿಲ್ಲ. December 29 ಜನವರಿ ನ್ಯೂ ಇಯರ್ ಟೆಸ್ಟ್ ಮ್ಯಾಚ್ ಅಂತ ಕರೆಯೋರು. ಅದಾದ್ಮೇಲೆ ಕ್ರಮೇಣ 1995 ಪ್ರತಿ ವರ್ಷ ಒಂದು ಕ್ಯಾಲೆಂಡರ್ ಮಾಡಿದ್ದಾರೆ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡು. ಅದೇನು ಅಂತಂದ್ರೆ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ 26th ಡಿಸೆಂಬರ್ ವಿಸಿಟಿಂಗ್ ಟೀಮ್ ಬಂದು ಆಡ್ತಾರೆ ಟೆಸ್ಟ್ ಮ್ಯಾಚ್ ಅಂದ್ರೆ. ಆ ತರ ಒಂದು ಹಿಸ್ಟ್ರಿ ಇದೆ ಇದಕ್ಕೆ. ಸೊ ನಮ್ಮ ಇಂಡಿಯಾ ಇವಾಗ ಆಡ್ತಾ ಇರೋದ್ರಿಂದ ಸಿಕ್ಕಾಬಡೆ ಫ್ಯಾನ್ ಫಾಲೋಯಿಂಗ್ ಇದೆ, ಗೊತ್ತಲ್ಲ ನಿಮ್ಗೆ. ಇಂಡಿಯನ್ಸ್ ಬಂದಂದ್ರೆ ಕಿಕ್ಕಿರೋದು ಬರ್ತಾರಲ್ಲಿ. ಅಲ್ಲಿ ಸ್ಟ್ಯಾಂಡ್ಸ್ಗಳು ಅಷ್ಟೇ ಇಂಟಿಮಿಡೇಟಿಂಗು. ಫ್ಯಾನ್ಸ್ ಅಲ್ಲಿ ಎಷ್ಟು ರೇಗಿಸ್ತಾ ಇರ್ತಾರೆ, ಎಷ್ಟು ಕಿರಿಸ್ತಾ ಇರ್ತಾರೆ. ಕೆಲವುದು ಓವರ್ ದ ಬೋರ್ಡ್ ಹೋಗಿ ರೇಷಿಯಲ್ ಅಬ್ಯೂಸ್ ನಡೆಯುತ್ತೆ. ಅಲ್ಲಿ Bay 13 ಅಂತ ಒಂದಿದೆ ಜಾಗ, ಅದು ನಟೋರಿಯಸ್ ಜಾಗ. ಅದು ಜಸ್ಟ್ ಆಪೋಸಿಟ್ ಮೆಂಬರ್ಸ್ ಪೆವಿಲಿಯನ್ ಇಂದ ಜಸ್ಟ್ ಆಪೋಸಿಟ್ ಸೈಡ್ ಅಲ್ಲಿ ಇದೆ. ಅದು ನಟೋರಿಯಸ್ ಅಂತಂದ್ರೆ ಏನು ಅಂದ್ರೆ ಶುರು ಮಾಡೋದು ನಿಲ್ಸೋದೇ ಇಲ್ಲ. ಒಂದು ಐಕಾನಿಕ್ ಫೋಟೋ ಮರ್ವ್ ಹ್ಯೂಗ್ಸ್ ಹಿಂಗ್ ಸ್ವೇ ಮಾಡ್ತಾ ಇರೋದು, ಅದು ಹಿಂದ್ಗಡೆ ಕ್ರೌಡ್ ಕೂಗ್ತಾ ಇರ್ತಾರಲ್ಲ, ಅದೆಲ್ಲಾನು ಅದೇ Bay 13 ಅಂತ ಇನ್ಫೇಮಸ್ ಅಂತ ಕರೀತಾರೆ ಅದಕ್ಕೆ. ಆ ಒಂದು Bay 13 ಏರಿಯಾ ಮುಂದೆ ಶೇನ್ ವಾನ್ ಹೆಲ್ಮೆಟ್ ಹಾಕೊಂಡು ಫೀಲ್ಡಿಂಗ್ ಮಾಡಿದ್ರು ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ನಲ್ಲಿ. ಸೊ ಆ ತರ ಒಂದು ಚರಿತ್ರೆ ಇದೆ ಇದಕ್ಕೆ. ಸೊ MCG ಬಗ್ಗೆ ಮಾತಾಡಬೇಕು ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು MCG ಮ್ಯಾಚ್ ನೋಡೋಕೆ ಹೋಗ್ತಾರೆ. ಆ ಥರ ಹಿಸ್ಟ್ರಿ ಇದೆ ಅದಕ್ಕೆ. ಹಾಗೇನೆ ಎಂಥದ್ದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ಗಳು ಬಂದಿದೆ. ವಿವಿಯನ್ ರಿಚರ್ಡ್ಸ್ ಹೊಡೆದಂಥ 200, ಕ್ಯಾರಿ ಸೋಬರ್ಸ್ ಅವ್ರು ಹೊಡೆದಂಥ ಒಂದು 100, ಅದು ಏನೋ ಹುಷಾರಿಲ್ದಿದ್ರಿ ಟೈಮಲ್ಲಿ ವರ್ಲ್ಡ್ 11 ಆಡ್ತಾರಲ್ಲ ಅದೆಲ್ಲ ಪರ್ಫಾರ್ಮೆನ್ಸ್ಗಳು ಔಟ್ಸೈಡ್ ಕಂಟ್ರಿಯಿಂದ ಬಂದಂಥ ವಿಸಿಟಿಂಗ್ ಟೀಮ್ಸ್ ಇದೆಯಲ್ಲ ಅವರು. ಇಂಡಿಯನ್ಸು ಕೂಡ ಏನು ಕಡಿಮೆ ಇಲ್ಲ ಅಲ್ಲಿ, ಸಖತ್ ಒಳ್ಳೆ ಪರ್ಫಾರ್ಮೆನ್ಸ್ಗಳು. ನಮ್ಮ GRV ಆಡಿದಂಥ ಇನ್ನಿಂಗ್ಸ್ಗಳು, ಗಾವಸ್ಕರ್ ಆಡಿದಂಥ ಇನ್ನಿಂಗ್ಸ್ಗಳು, ಅದಕ್ಕಿಂತ ಹಳೇಬ್ರು ಆಡಿದಂಥ ಇನ್ನಿಂಗ್ಸ್ಗಳನ್ನ ನೆನೆಸ್ಕೊಂಡು ಹೋದ್ರೆ ಸೂಪರ್ಬ್ ಆಗಿರೋಂಥ ಗ್ರೌಂಡ್. ಚೆರಿಶ್ ಮಾಡ್ತಾರೆ ಎಲ್ಲರೂ. ಅವ್ರದ್ದೆಲ್ಲ ಹೆಸರುಗಳು ಬೋರ್ಡ್ ಮೇಲೆ ಬಂದೇ ಬರುತ್ತೆ. 100 ಹೊಡೆದ ತಕ್ಷಣ 5 ವಿಕೆಟ್ಸ್ ಹೊಡೆದ ತಕ್ಷಣ ಆ ಸ್ಟೇಡಿಯಂ ಹೆಂಗಿದೆ ಅಂತಂದ್ರೆ
ಹಿಂಗೆ ನಡ್ಕೊಂಡು ಹೋಗ್ಬೇಕು. ಆಮೇಲೆ ಕೆಳಗಡೆ ಇಳಿಬೇಕು ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬೇಕು ಅಂತಂದ್ರೆ. ಡ್ರೆಸ್ಸಿಂಗ್ ರೂಮ್ ಒಳಗಡೆ ಒಂದು ಚೇರ್ಸು ಟೇಬಲ್ಸ್ಗಳ ಏನಿದೆ ಕೂತ್ಕೊಳ್ಳೋಕ್ಕೆ ಪ್ಲೇಸ್ಗಳಿಗೆ ಅದು ಭಾಳ ಚಿಕ್ಕದೇನಂತ ದೊಡ್ಡದಲ್ಲ, ಬಟ್ ಹಾಲ್ಗಳೆಲ್ಲ ದೊಡ್ಡದಾಗಿದೆ. ಅದು ಹಿಂಗೆ ನಡ್ಕೊಂಡು ಹೋಗ್ತೀವಲ್ಲ ಹಿಂಗೆ, ಅದು ಮೇಲೆ ಕೆಳಗಡೆ ಇಳಿಬೇಕು ಒಳಗಡೆ. ಸೊ ನೀವು ಮ್ಯಾಚ್ ನೋಡಬೇಕು ಅಂತಂದ್ರೆ ಆಡ್ತಿರೋಂಥ ಪ್ಲೇಯರ್ಸು ಆಚೆ ಬಂದು ಕೂತ್ಕೊಳ್ಬೇಕು. ಅದೇ ಮಜಾ ಇರೋದಿಲ್ಲ. ಆ ಸ್ಟೇಡಿಯಂ ಇರೋದೇ ಹಂಗೇನೆ ಅಲ್ಲಿ. ಸೊ ಹಿಂಗೆ ನಡ್ಕೊಂಡೋಗಿ ಇಳಿಬೇಕಲ್ಲ ಪ್ರತೀತಿ ಹೆಂಗೆ ಅಂತಂದ್ರೆ ಆಮೇಲೆ ಒಂದು ರೊಟೀನ್ ಮಾಡಿದ್ರು. ಫಸ್ಟ್ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ನಡ್ಕೊಂಡ್ ಬರ್ತಾರೆ ಇದು ಡ್ರೆಸ್ಸಿಂಗ್ ರೂಮ್ ಒಳಗಡೆಯಿಂದ, ಪಾತಲ್ಲಿ ಕೆಳಗಡೆ ಇಳ್ಕೊಂಡು ಹೋಗ್ತಾರೆ. ಅವ್ರ ಹಿಂದೆ ಪ್ಲೇಯರ್ಸ್ಗಳೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅದೊಂಥರ ಐಕಾನಿಕ್ ಪಿಕ್ಚರ್ಸ್, ಏನಂದ್ರೆ ಟ್ರೆಡಿಷನ್ನ ಫಾಲೋ ಮಾಡಿ ಅಲ್ಲಿ. ಇದು ಹೈಪ್ಡಪ್ಪ ಅಂತಂದ್ರೆ ಆಸ್ಟ್ರೇಲಿಯನ್ಸ್ ಮಾಡೋದೇ ಹಂಗೆ, ಬಟ್ ಅದು ಬೇಕು ಕೆಲವರಿಗೆ ಯಂಗ್ಸ್ಟರ್ಸ್ಗಳನ್ನ ಇನ್ಸ್ಪೈರ್ ಮಾಡೋದಕ್ಕೆ. MCGಯಲ್ಲಿ ಆಡ್ತಾ ಇದೀವಿ, ನೀವು 100 ಹೊಡೆದ್ರೆ ನಿಮ್ಮ ಹೆಸರು ಬರುತ್ತೆ, 5 ವಿಕೆಟ್ ಎತ್ತಿದ್ರೆ ಹೆಸರು ಬರುತ್ತೆ, ಟೆಸ್ಟ್ ಮ್ಯಾಚ್ ಗೆದ್ದಿರೋಂಥ ರೆಕಾರ್ಡ್ಸ್ ಎಲ್ಲ ಅಲ್ಲಿ ಇಟ್ಟಿರ್ತಾರೆ ಅನ್ನೋದನ್ನೆಲ್ಲ ಒಂಥರ ಹಿಸ್ಟ್ರಿನ ಚೆರಿಷ್ ಮಾಡ್ತಾರೆ ಅಲ್ಲಿ. ಸೊ ನಮಗೆ ಸುಮಾರು ಇನ್ನಿಂಗ್ಸ್ಗಳು ನಾಪ್ಕೊ ಬರುತ್ತೆ ಅಂತ ಮಾತಾಡ್ತಾರೆ. ಸೇವಾಗ್ ಇನ್ನಿಂಗ್ಸ್ ಮಾತ್ರ ಮರೆಯೋಕೆ ಆಗೋದೇ ಇಲ್ಲ. ಬಿಫೋರ್ ಟಿ ಹೊಡಿತಾರೆ, ಇಂಡಿಯಾನ ಸೆಟ್ ಮಾಡೋದು 2003ನಲ್ಲಿ. ಐ ಮೀನ್ ಒನ್ ಆಫ್ ದ ಗ್ರೇಟೆಸ್ಟ್ ಟರ್ನ್ ಅರೌಂಡ್ಸು ಅದು ವರ್ಲ್ಡ್ ಕ್ರಿಕೆಟ್ ಅಲ್ಲಿ, ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ಅಲ್ಲಿ. ಅಲ್ಲಿ ತನಕ ದಾದಾ ಥರ ರಾರಾಜಿಸ್ತಾ ಇದ್ರು ಆಸ್ಟ್ರೇಲಿಯನ್ಸು. ಅನ್ಬೀಟನ್ ಸೈಡ್ ಥರನೇ ಇತ್ತು. ಅವರು ಡಾಮಿನೇಟ್ ಮಾಡ್ತಿದ್ದ ರೀತಿ ನೋಡಿದ್ರೆ ಯಾರು ಗೆಲ್ಲಕ್ಕೆ ಆಗೋದಿಲ್ವ ಅಂತ ಚೇಂಜ್ ಮಾಡಿದ್ವಿ ಇಂಡಿಯಾ ಅಲ್ಲಿ 2003ನಲ್ಲಿ. ಸೇವಾಗ್ ಹೊಡೆದಂತ 100 ಮರೆಯೋಕ್ಕಾಗಲ್ಲ. ಟೆಂಡೂಲ್ಕರ್ 99ನಲ್ಲಿ ಹೊಡಿತಾರೆ, ಅವರೊಬ್ಬರೇ ಸ್ಟ್ಯಾಂಡಿಂಗ್ ಟಾಲ್ ಅಂತ. ಎಲ್ಲ ಕಡೆನೂ ವಿಕೆಟ್ ಬೀಳ್ತಾ ಇರುತ್ತೆ, ಯಾರು ಸಪೋರ್ಟ್ ಇರಲ್ಲ ಅಂತ ಟೈಮಲ್ಲಿ ಟೆಂಡೂಲ್ಕರ್ 199ನಲ್ಲಿ ಹೊಡೆದಿದ್ದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಕುಂಬ್ಳೆ ಮಾಡಿದಂಥ ಸ್ಪೆಲ್ಗಳು, ಪೂಜಾರ ಆಡಿದಂಥ ಇನ್ನಿಂಗ್ಸು, ರಾಣೆ ಆಡಿದಂಥ ಇನ್ನಿಂಗ್ಸು, ಕೊಹ್ಲಿ, ರೋಹಿತ್ ಶರ್ಮಾ ಪ್ರೆಸೆನ್ಸೇ ಅಲ್ಲಿ ಒಂಥರ ಅದ್ಭುತವಾಗಿರುತ್ತೆ. ಮೆಲ್ಬೋರ್ನ್ ಅಲ್ಲಿ ಆಡ್ತಾ ಇದ್ದಾಗ ಬಿಗ್ ಸ್ಟಾರ್ಸ್ನ ನೋಡೋಕೆ ಬರ್ತಾರೆ ಅಲ್ಲಿ. ಅಂಡ್ ಒಂದ್ ಏನಂತಂದ್ರೆ ಇಂಡಿಯಾ ಹೋದಾಗ ಬಿಗ್ ಡ್ರಾ ಜನ ಬಂದೇ ಬರ್ತಾರೆ. ಅದ್ರ ಸುತ್ತಮುತ್ತ ಸ್ಟಾಲ್ಗಳನ್ನ ನೋಡಬೇಕು, ಹೆಂಗ್ ಫೆಸ್ಟಿವಲ್ ತರ ಸೆಟಪ್ ಮಾಡಿರ್ತಾರೆ MCG ಅಂತಂದಾಗ. ಹೌದು, ಆಸ್ಟ್ರೇಲಿಯನ್ಸ್ ಇಂಗ್ಲೆಂಡ್ ಅಗೇನ್ಸ್ಟ್ ಆಡಿದಾಗ ಆಶಸ್ ಅಲ್ಲಿ ಅದ್ರದ್ದು ಕಳೆನೇ ಬೇರೆ, ಅದ್ರದ್ದು ರೀತಿನೇ ಬೇರೆ. ಬಟ್ ಇಂಡಿಯಾ ಹೋದಾಗ ಇವಾಗ ಒಂಥರ ನ್ಯೂ ಆರ್ಟ್ಸ್ ರೈವಲ್ಸ್ ಅಂತ ಆಗಿದ್ದಾರೆ, ಕಲರ್ಸ್ನ ತಗೊಂಡ್ಬರ್ತಾರೆ. ನಿಮ್ಗೆ ನೆನಪಿರ್ಬೋದು, ಆಸಿ ಅಂತ ಬಂದಾಗ 6 ತೆಗಿರೋದು 7 ತೆಗೆದಿರೋದು ಬೋಲೆಂಡು, ಒನ್ ಆಫ್ ದ ಗ್ರೇಟೆಸ್ಟ್ ಎವರ್ ಸ್ಪೆಲ್ಸ್ ನೋಡಿದಂಗೆ ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ಅಲ್ಲಿ. ಅದು ರೀಸೆಂಟ್ ಆಗಿ ಆಗಿದ್ದೆ, ಇನ್ನು ತುಂಬಾ ಹಳೇದಂತೂ ಅಲ್ವೇ ಇಲ್ಲ. ಅದು 19th ಸೆಂಚುರಿ ಅಲ್ವೇ ಇಲ್ಲ, ಅದು 20th ಸೆಂಚುರಿ ಅಂತ ತಗೊಂತು ಅಂತಂದ್ರೆ. ಸೊ ಬೌಲರ್ಸ್ಗಳಿಗೆ ಸಖತ್ ಹೆಲ್ಪ್ ಇರುವಂತ ಪಿಚ್ ಇದು. ಇನಿಷಿಯಲಿ ಮೂವ್ಮೆಂಟ್ ಇದ್ದೇ ಇರುತ್ತೆ, ಬಟ್ 5 ಡೇ ಏನಾದ್ರು ಹೋಯ್ತು ಅಂತಂದ್ರೆ ವಿಕ್ಟ್ರಿ, ಡಿಫೀಟ್, ಡ್ರಾ, ಟೈ ಎಲ್ಲ ನೋಡ್ಬೋದು MCGನಲ್ಲಿ. ಒಂದೊಂದು ಇನ್ಸಿಡೆಂಟ್ಗಳು ಮೆಲ್ಕ್ ಹಾಕಿದ್ರೆ ನೀವು ಬುಕ್ಗಳು ಓದ್ತಾರೆ ಗೊತ್ತಾಗತ್ತೆ. ಜಾಕ್ ಹೌಸ್ ಅಂತ ಒಬ್ಬ ಗ್ರೌಂಡ್ಸ್ಮನ್, ಅದು 1954-55 ಅಲ್ಲಿ ಏನಾಗುತ್ತೆ ಅಂದ್ರೆ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಆಡ್ತಾ ಇದ್ದಾಗ ನನಗೆ ನಾಪ್ಕ ಇರೋಂಗೆ ಫ್ರಾಂಕ್ ಥೈಸನ್ ಅವರು 7 ಫಾರ್ ತೆಗಿತಾರೆ. ಫ್ರಾಂಕ್ ಥೈಸನ್ ಯಾಕೆ ನಾಪ್ಕ ಅಂತಂದ್ರೆ ನನ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ನಮ್ಗೆ ಕೋಚಿಂಗ್ ಕೋರ್ಸ್ ತಗೊಳ್ಳಾಗ, ಅವರೇನೆ ನಮ್ಮ ಗುರುಗಳು. ಅವರು 7 ಫಾರ್ ತೆಗಿತಾರೆ. ಆ ಟೆಸ್ಟ್ ಮ್ಯಾಚ್ ಅಲ್ಲಿ ಕ್ರ್ಯಾಕ್ಸ್ ಜಾಸ್ತಿ ಆಗುತ್ತೆ ಮೆಲ್ಬರ್ನ್ ಅಲ್ಲಿ, ಏನು ಮಾಡೋಂಗಿಲ್ಲ, ಟ್ಯಾಂಪರ್ ಮಾಡೋಂಗಿಲ್ಲ ಒಂದ್ಸರಿ ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ. ಬಟ್ ಜಾಕ್ ಹೌಸ್ ಅನ್ನೋ ಒಬ್ಬ ಗ್ರೌಂಡ್ ಇನ್ಚಾರ್ಜ್ ನೀರು ಹಾಕ್ಬಿಟ್ಟು ಅದನ್ನ ರೋಲ್ ಮಾಡ್ಬಿಡ್ತಾರೆ. ಅದು ಮಾಡೋಂಗಿಲ್ಲ, ಇಲ್ಲೀಗಲ್. ಬಟ್ ನೆಕ್ಸ್ಟ್ ಡೇ ಪೇಪರ್ಸ್ ಅಲ್ಲಿ ಫೋಟೋಸ್ ಎಲ್ಲ ಬಂದ್ಮೇಲೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಂಥ ರೇರ್ ಇನ್ಸಿಡೆಂಟ್ಸ್ ನಡೆದಿರೋದಂಗೆ. ಬಟ್ ಇಂಗ್ಲೆಂಡ್ ಅಗ್ರಿ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. 7 ಫಾರ್ ತೆಗೆದು ಫ್ರಾಂಕ್ ಥೈಸನ್ ಅವರು. ಹಾಗೆ ಇನ್ನೊಂದು ಇನ್ಸಿಡೆಂಟ್, ಜೋ ಸೊಲೊಮನ್ ಅಂತ ವೆಸ್ಟ್ ಇಂಡಿಯನ್ ಬ್ಯಾಟರ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ ಕ್ಯಾಪ್ ಸ್ಟೆಮ್ಸ್ ಮೇಲೆ ಬಿದ್ದು, ಬೇಲ್ಸ್ ಬಿದ್ದು ಔಟ್ ಕೊಡ್ತಾರೆ. ಆಸ್ ಪರ್ ದ ರೂಲ್ಸ್ ಔಟ್ ಅಂತ ಕೊಟ್ಟಾಗ ಕ್ರೌಡ್ ವೆಸ್ಟ್ ಇಂಡೀಸ್ಗೆ ಸಪೋರ್ಟ್ ಮಾಡ್ತಾರೆ, ಇಲ್ಲ ಇದು ಅನ್ಫೇರ್ ಅಂತ ಹೇಳಿ. ಸೊ ಆ ಥರ ರೇರ್ ಇನ್ಸಿಡೆಂಟ್ಗಳು ನಡೆದಿದೆ. ನಾನು ಹೇಳಿದಂಗೆ ಟೈಟ್ ಟೆಸ್ಟ್ ಮ್ಯಾಚ್ ಆಗಿದ್ದು MCGನಲ್ಲೇನೆ. ಅದು ವೆಸ್ಟ್ ಇಂಡೀಸ್ ವರ್ಸಸ್ ಆಸ್ಟ್ರೇಲಿಯಾ, ಒನ್ ಆಫ್ ದ ಗ್ರೇಟೆಸ್ಟ್ ಎವರ್ ಟೆಸ್ಟ್ ಮ್ಯಾಚಸ್. ಸೊ ಇಲ್ಲಿ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಪ್ಲೇಯರ್ಸ್ಗಳಿಗೂ ಏನಾದ್ರು ತಿಳ್ಕೊಂತು ಅಂತಂದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ. ಅಲ್ಲಿ ವಾಕ್ ಮಾಡೋದೇ ಹಂಗೆ. ಇನ್ಫ್ಯಾಕ್ಟ್ ನೀವು ಟರ್ನ್ ಅರೌಂಡ್ ನೋಡಿದ್ರಲ್ಲ, 2 ಟೆಸ್ಟ್ ಮ್ಯಾಚು ಯಾವ ತರ ಗೆದ್ದಿದ್ದಾರೆ, ಇಂಡಿಯಾ ಡಾಮಿನೇಟ್ ಮಾಡಿದ್ದಾರೆ ಅಂದ್ರೆ ರಹಾನೆ 200 ಹೊಡೆದಿದ್ದಾರೆ. ಓನ್ಲಿ ಇಂಡಿಯನ್ ಟು ಸ್ಕೋರ್ 200 MCGನಲ್ಲಿ. ಯಾಕೆ ಅಷ್ಟು ಕಷ್ಟ ಅಂತಂದ್ರೆ, ಫಸ್ಟ್ ಆಫ್ ಆಲ್ 4 ವರ್ಷಕ್ಕೊಂದ್ಸಲಿ ಟೂರ್ ಮಾಡುತ್ತೆ ಇಂಡಿಯಾ, ಅಥವಾ 4-3 ವರ್ಷಕ್ಕೊಂದ್ಸಲಿ ಸೈಕಲ್ ಬರ್ತಾರೆ. ಆ ಟೀಮಲ್ಲಿ ಇದ್ದು ಅಲ್ಲಿ 100 ಹೊಡಿಬೇಕು ಅಂತಂದ್ರೆ ಅದ್ಭುತವಾದಂತ ಒಂದು ಸಾಧನೆ. ಸೊ ರಾಣೆ ಹೊಡೆದಿದ್ದು 100 ಎಲ್ಲರೂ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅವರೇ ಕ್ಯಾಪ್ಟನ್ನು. 2021 ಹಿಸ್ಟಾರಿಕ್ ಸೀರೀಸ್ ಆಡ್ತಾರೆ ಈ ಒಂದು ಗ್ರೌಂಡ್ ನಲ್ಲಿ. ಸೊ ಆ ಹಿಸ್ಟಾರಿಕ್ ಸೀರೀಸ್ ಮಾಡೋದಕ್ಕೆ ಕಾರಣ ಅಂತಂದ್ರೆ ಮೆಲ್ಬರ್ನ್ ಅಲ್ಲಿ ಗೆದ್ದಿರೋಂಥ ಒಂದು ವಿಕ್ಟ್ರಿನೇ. ಸೊ ಎವ್ರಿ ಟೈಮ್ ಆ ಗ್ರೌಂಡ್ ಅಲ್ಲಿ 100 ಹೊಡೆದಾಗ ಆಗೋಂಥ ಮಜಾನೇ ಬೇರೆ. ನಾನೊಂದು 10 ಓವರ್ ಫೀಲ್ಡಿಂಗ್ಗೆ ಅಂತ ಹೋದೆ. ಸ್ಲಿಪ್ಪಲ್ಲಿ ನಿಂತಿದ್ದ ಜಾವಗಲ್ ಶ್ರೀನಾಥ್ ಬೌಲಿಂಗ್ ಮಾಡ್ತಿದ್ರು, ಇನ್ನೊಂದು ಎಂಡಲ್ಲಿ ಅನಿಲ್ ಕುಂಬ್ಳೆ ಬೌಲಿಂಗ್ ಮಾಡ್ತಾ ಇದ್ರು. ನಿಮ್ಮಿಬ್ರು ಕನ್ನಡದವ್ರೆ. 1980ನಲ್ಲಿ ಆ ಪಿಚ್ ಹೆಂಗಿದೆ ಅಂತಂದ್ರೆ ಹಿಂಗ್ ಮೇಲಿದೆ, ಹಿಂಗೆ ನಾ ಸ್ಲಿಪ್ಪಲ್ಲಿ ಹಿಂಗೆ ನಿಂತ್ಕೊಂಡ್ರೆ ಮಾಕ್ವಾ ಬ್ಯಾಟಿಂಗ್ ಆಡ್ತಾ ಇದ್ರು. ಹಿಂಗೆ ಅವ್ರ ಕಾಲ್ಗೆ ನನ್ನ ತಲೆ ಬಂದಿತ್ತು, ಅಂದ್ರೆ ಅಷ್ಟು ದೂರ ನಿಂತಿದ್ದೆ ಹಿಂದ್ಗಡೆ ಸ್ಲಿಪ್ಪಲ್ಲಿ, ಸೆಕೆಂಡ್ ಸ್ಲಿಪ್ಪಲ್ಲಿ. ಸೊ ಇದು ನಾರ್ಮಲ್ ಗ್ರೌಂಡ್ ತರ ಇಲ್ಲ, ಒಂಥರ ಮೇಲಿದೆ, ಹಿಂಗೆ ಆ ಎಲಿವೇಶನ್ ಇದೆ. ಬೌಲರು ರನ್ಅಪ್ ನ ಮೇಲ್ಗಡೆ ಓಡ್ಬಿಟ್ಟು ಅಪ್ ಹಿಲ್ ಅಂತಾರಲ್ಲ, ಅದೇ ತರ ಹೋಗ್ಬಿಟ್ಟು ಆಮೇಲೆ ಬೌಲಿಂಗ್ ಮಾಡಬೇಕು.
ಇಷ್ಟು ದೊಡ್ಡ ಗ್ರೌಂಡ್ ಅಂತಂದ್ರೆ ನೀನು ಫೈನ್ ಲೆವೆಲ್ ನಿಂತ್ಕೊಂಡ್ರೆ ಥರ್ಡ್ ಮನ್ ಈ ಕಡೆ ಇರೋಂಥ ಏರಿಯಲ್ಲಿ ಇರೋಂಥ ಪ್ಲೇಯರ್ ಕಾಣೋದೇ ಇಲ್ಲ ನಿಮ್ಗೆ, ಅಷ್ಟು ದೊಡ್ಡದು. ಬಾಲ್ನ ಪಿಕ್ ಮಾಡೋದೇ ಈಸಿ ಇಲ್ಲ. ಸೊ ಹಾಗಾಗಿ ಒಂಥರ ಇಂಟಿಮಿಡೇಟಿಂಗ್ ಅಂತ ಹೇಳಿದೆ, ಬಟ್ ಎಕ್ಸೈಟ್ಮೆಂಟ್ ಅಂತ ಹೇಳಿದೆ, ಅದು ಫೆಸ್ಟಿವಲ್ ಲುಕ್ ಅಂತ ಹೇಳ್ತೀವಿ, ಇವೆಲ್ಲ ಇರುವಂಥದ್ದು. ಅದಕ್ಕೆ ಈ ಟೆಸ್ಟ್ ಮ್ಯಾಚ್ಗಳನ್ನ ನೀವು ಮಿಸ್ಸೇ ಮಾಡಿಬಿಡಿ. ಬೆಳಗ್ಗೆ 4:15 ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತು, ಬಟ್ ಎಮ್ ಸಿ ಜಿನ ಇದಕ್ಕೆ ಇನ್ನೊಂದು ಹೆಸರು ಇದೆ, ಜಿ ಅಂತ ಇದೆ, ಇದಕ್ಕೆ ಅಂತ ಕರೀತಾರೆ. ಅದಕ್ಕೆ ಯಾಕೆ ಕರೀತಾರೆ ಅನ್ನೋದಕ್ಕೂ ಒಂದು ಹಿಸ್ಟ್ರಿ ಇದ್ದೇ ಇದೆ. ಆದರೆ MCG ಏನೇ ಹೇಳಿ ನೀವು, ಐಕಾನಿಕ್ ಟೆಸ್ಟ್ ಮ್ಯಾಚು, ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚು ಮಿಸ್ಸೇ ಮಾಡಿಬಿಡಿ. ಇಂಡಿಯಾ ಟರ್ನ್ ಅರೌಂಡ್ ಮಾಡ್ತಾರೆ ಅಂತಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟೀಸು. ಈಸಿ ಇರಲ್ಲ ಆಸ್ಟ್ರೇಲಿಯನ್ಸ್ಗೆ, ಬಟ್ ಇಂಡಿಯನ್ಸು ಸ್ಟ್ರೇಟ್ ಅವೇ ಹೆಡ್ ಆನ್ ಬರ್ತಾರೆ. ಆಸ್ಟ್ರೇಲಿಯನ್ಸ್ ಬಿಡೋದಕ್ಕೆ ರೆಡಿಗಿಲ್ಲ, ಚೇಂಜಸ್ ಕೂಡ ಮಾಡಿದ್ದಾರೆ. ಬಟ್ ಈ ಗ್ರೌಂಡೇ ಹಿಸ್ಟಾರಿಕ್ ಗ್ರೌಂಡ್.